ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಫೂರ್ತಿ ಬ್ಲಾಗ್. ಪ್ರಿನ್ಸಿಪಲ್ಸ್ ಜೊತೆ ಬಂದರೆ ಹೆಂಗಿರುತ್ತೆ ಹಂಗೆ. ನಮ್ಮೂರಲ್ಲಿರೋದು ಎರಡೇ ಥರ ಬಂದ್ಬಿಟ್ಟು ಪೋರ್ಕ್. ಅದು ನೋಡಿದ್ರೇ ಕಲರ್ ಗೊತ್ತಾಗ್ಬಿಡುತ್ತೆ ನೋಡಿ. ಬಿಳಿ ಅಕ್ಕನ ಬಾಯ್ ಅಂತಾರೆ. ಸೇ ಹಾಯ್ ಹಾಯ್. ಪಿಂಕಿ ಅವಳಲ್ಲ, ಅವಳಿಗೆಲ್ಲ ಪರ್ಫೆಕ್ಟಾಗಿರಬೇಕು. ಟುಮಾರೋ ವಿ ಹ್ಯಾವ್ ಫ್ಲೈಟ್ ಅಂತ ಗೈಸ್. ನಾನು Photographer ready. They are cute couple guys. Castello Sestro Fesco. ಏನು ಇವರೆಲ್ಲ ಕನ್ನಡ ಕಲ್ತ್ಕೊಂಡ ಬರ್ತಾರೆ ನಮ್ಮ ಕರ್ನಾಟಕ ನೋಡಕ್ಕೆ. ಓ ಎಷ್ಟು ಉದ್ದಾದ ಗೋಡೆ. ಏನು ಕರ್ಸಿಲ್ಲ ಗೈಸ್ ಇವರು. ಪೂರ್ತಿ ಬಂದಿದ್ರೆ ಫುಲ್ ಖುಷಿಯಾಗ್ಬಿಟ್ಟಿರೋಳು. ಸೊ ಡೇ 8th ವ್ಲಾಗ್ ಇವತ್ತು ನಾವು ಮಿಲಾನಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವಾಗ ಸಿಟಿ ಟೂರ್ಗೆ ಹೋಗೋಣ ಅಂತ ಟ್ಯಾಕ್ಸಿ ಬುಕ್ ಮಾಡ್ತಾ ಇದ್ದೀವಿ. ಗೊತ್ತಾ ನಮ್ಮ ಟ್ರಿಪ್ ಸ್ಕೂಲ್ ಸ್ಟೂಡೆಂಟ್ಸ್ ಪ್ರಿನ್ಸಿಪಲ್ಸ್ ಜೊತೆ ಬಂದರೆ ಹೆಂಗಿರುತ್ತೆ ಹಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಕಾಫಿ ಕುಡಿಯೋಣ ಅಂತ ಬಂದರೆ ಇಲ್ಲಿ ಮಿಲ್ಕಲ್ಲಿ 4 ವೆರೈಟೀಸ್ ಆಫ್ ಮಿಲ್ಕ್. ಲೋ ಫ್ಯಾಟ್ ಮಿಲ್ಕ್, ಫ್ರೀ ಮಿಲ್ಕ್, ಸೋಯಾ ಮಿಲ್ಕ್, ಆಮೇಲೆ ಹೋಲ್ ಮಿಲ್ಕ್. ಇಷ್ಟು ವೆರೈಟೀಸ್ ಆಫ್ ಮಿಲ್ಕ್. ನಮ್ಮೂರಲ್ಲಿರೋದು ಎರಡೇ ಥರ ಮಿಲ್ಕ್. ಹಸು ಹಾಲು, ಇನ್ನೊಂದು ಪ್ಯಾಕೆಟ್ ಹಾಲು. ಅದರಲ್ಲೂ ಏನು ಕ್ರೀಮ್ ವಿತೌಟ್ ಕ್ರೀಮ್ ಮಿಲ್ಕ್ ಅಂತ ಮಾತ್ರನೇ ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ವೆರೈಟೀಸ್ ಆಫ್ ಮಿಲ್ಕ್. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಇವತ್ತು ಸೇಮ್ ಅದೇ ಥರನೇ ಎಲ್ಲ ಐಟಮ್ಸು. ಅದ್ರ ಜೊತೆಗೆ ಜಾಸ್ತಿ ಪೋರ್ಕ್ ತಿಂತಾರೆ. ಬ್ರೇಕ್ಫಾಸ್ಟ್ ಇಲ್ಲೂ ಅಷ್ಟೇ ಸೇಮ್ ಅದೇ ಥರ ಚೀಸ್, ಚಿಕನ್, ಆಮೇಲೆ ಇದು ಒಂದೇ ರೀ ಚಿಕನ್ ವೆರೈಟಿ ಇರೋದು. ಅದು ಬಿಟ್ಟರೆ ಇನ್ನೆಲ್ಲನೂ ಪೋರ್ಕ್ ಇದೆ, ಆಮೇಲೆ ಬೀಫ್ ಇದೆ, ಚೀಸು. ಇದನ್ನು ಬ್ರೆಡ್ಡಲ್ಲಿ ಟೋಸ್ಟ್ರ್ ಥರ ಅದ್ರ ಮೇಲೆ ಚೀಸ್ ಇಟ್ಕೊಂಡು ಅದ್ರ ಮೇಲೆ ಒಂದು ಪೀಸ್ ಪೋರ್ಕ್ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಇಟ್ಕೊಂಡು ತಿಂತಾರೆ ಅಷ್ಟೇ. ಇದು ಬಂದುಬಿಟ್ಟು ಬಾಯ್ಲ್ಡ್ ಆ್ಯಂಡ್ ಕ್ರಂಬಲ್ಡ್ ಎಗ್ ವಿತ್ ಚೀಸು ಹಾಕಿದ್ದಾರೆ ಅದಕ್ಕೆ. ಇದು ಬಂದ್ಬಿಟ್ಟು ಪೋರ್ಕ್. ಅದು ನೋಡಿದ್ರೇ ಕಲರ್ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಕುಕೀಸ್ ಮತ್ತು ಇದೆಲ್ಲ ವೆರೈಟೀಸ್ ಆಫ್ ಯೋಗರ್ಟ್. ಆಮೇಲೆ ದೀಸ್ ಆರ್ ಸಲಾಡ್ಸ್. ಆಮೇಲೆ ಫ್ರೂಟ್ಸ್. ಈ ಫ್ರೂಟ್ ಅಂತೂ ಸಖತ್ತಾಗಿತ್ತು. ಪೈನಾಪಲ್ಸ್ ಇದು ತುಂಬ ಚೆನ್ನಾಗಿತ್ತು. ಸೊ ತಿನ್ನೋಕ್ಕಾಗ್ತಾಯಿಲ್ಲ, ಏನಾಗ್ತೈತೋ ಅದು ತಿನ್ನು ಅಷ್ಟೇ. ನಾವು ತಿನ್ನೋಕ್ಕಂತ ಬಂದಿಲ್ಲ, ಇಲ್ಲಿ ಪ್ಲೇಸ್ ನೋಡೋಕ್ಕಂತ ಬಂದಿರೋದು ತಾನೇ. ಹಾಂ ಸರ್, ಹೆಂಗೆ ಡ್ಯಾಡಿ ಜೊತೆ ಟ್ರಿಪ್ಪು ಇಷ್ಟ ಆಯ್ತಾ? ಏನು ಗೊತ್ತಾ, ನಮ್ಮ ಮನೆಯವ್ರ ಜೊತೆ ಟ್ರಿಪ್ ಬಂದಿರೋದು. ಈ ಸ್ಕೂಲ್ ಮಕ್ಕಳು ಪ್ರಿನ್ಸಿಪಲ್ಸ್ ಜೊತೆ ಬರ್ತಾರಲ್ಲ ಹಾಗೆ ನೋಡ್ರಿ. ಬಿಳಿ ಅಕ್ಕನ ಬಾಯ್ ಅಂತಾರೆ. ಸೇ ಹಾಯ್ ಹಾಯ್. ಗುಡ್ ಮಾರ್ನಿಂಗ್. Good morning. Thank you. Bye. ಐ ಆಮ್ ಯೂಟ್ಯೂಬ್ ವ್ಲಾಗರ್ಸ್ ಮದರ್. ಸೊ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಅದೇ ಹೇಳ್ತಾ ಇದ್ನಲ್ಲ, ಪ್ರಿನ್ಸಿಪಲ್ ಜೊತೆ ಸ್ಟೂಡೆಂಟ್ಸ್ ಬಂದರೆ ಹೆಂಗೆ ಹಂಗೆ ಫುಲ್ ಸ್ಟ್ರಿಕ್ಟಾಗಿರಬೇಕು, ಕೈ ಕಟ್ಕೊಂಡಿರಬೇಕು. ಅಲ್ಲಿ ಇಲ್ಲಿ ಹೋಗ್ಬೇಕು, ಆ ಪ್ಲೇಸ್ ನೋಡಬೇಕು, ಫೋಟೋ ಹಿಡ್ಕೊಬೇಕು, ಬರಬೇಕು. ಆ ಫೋಟೋ ಹಿಡ್ಕೊಳಕ್ಕೆ ಒಂದಷ್ಟು ಡ್ರಾಮಾ ಬೇರೆ ಅಂತ. ಆಮೇಲೆ ರೀಲ್ಸ್ ಎಲ್ಲ ಒಂದೇ ಶೂಟಲ್ಲಿ ಮಾಡಬೇಕು, ಮತ್ತೆ ಮಾಡಿ ಅನ್ನೋದು. ಆ ಪಿಂಕಿ ಸ್ಫೂರ್ತಿ ಅನ್ನೋ ಪರವಾಗಿಲ್ಲ, ಪಿಂಕಿ ಅವಳಲ್ಲ, ಅವಳಿಗೆಲ್ಲ ಪರ್ಫೆಕ್ಟಾಗಿರಬೇಕು. ಸೊ ಇವಾಗ ನಾವು ಮಿಲನಲ್ಲಿದ್ದೀವಿ. ಮಿಲನಿಂದ ಇಲ್ಲಿ ಸಿಟಿ ಟೂರ್ ಮಾಡಬೇಕು. ನೆನ್ನೆ ನಾವು ಬಂದಿದ್ದ ಕಾರ್ನ ವಾಪಸ್ ಕಳಿಸ್ಬಿಟ್ವಿ. ಅವ್ರು ಪ್ಯಾರಿಸ್ಗೆ ಹೋದರು. ಟೂರೆಲ್ಲ ಮುಗಿಸ್ಕೊಂಡು, ಸಿಟಿ ಟೂರ್ ಮುಗಿಸ್ಕೊಂಡು ಮತ್ತೆ ಬಂದು ಇಲ್ಲೇ ಹಾಲ್ಟ್ ಇದ್ಬಿಟ್ಟು ಟುಮಾರೋ ವಿ ಹ್ಯಾವ್ ಫ್ಲೈಟ್ ಟು. ಚೆನ್ನಾಯ್ತಾ ಹೇಳ ಪಾಪು, ಹೆಂಗೆ ಅನಿಸ್ತಾ? ಇಲ್ಲಿ ನೋಡಿಲ್ಲಿ ನಮ್ಮ ಪಾಪು ಅಂತೂ ಫಸ್ಟ್ ವೀಡಿಯೋನಲ್ಲಿ ಎಷ್ಟೊಂದು ಮಾತಾಡೋಣ, ಇವಾಗ ಮಾತಾಡೋದೇ ಇಲ್ಲ, ಓಡಾಡ್ಕೊಂಡಿರ್ತಾನೆ. ಹೇಳಿ ಬಾ, ಹೆಂಗಿತ್ತು ಟ್ರಿಪ್ ಅಂತ. ಎಲ್ಲ ಇದ್ರೆ ಸ್ಟ್ರೇಟ್. ಓ, ನಾನು ಸ್ಟ್ರೇಟ್ ಇಲ್ಲ ಅಂತ ಗಾಯ್ಸ್, ನನ್ನ ಕ್ಯಾಮ್ರಾ ಡ್ಯಾನ್ಸಿಂಗ್ ಅಂತ. ಈ ವಿಡಿಯೋ ನೋಡುವಾಗ ಯಶಿಕಾ ನನ್ನ ಜೊತೆ ಕ್ಯಾಮ್ರಲ್ಲಿ ಬರಲ್ಲ ಅಂತೆ, ಯಾಕಂದರೆ ನಾನು ವಿಡಿಯೋ ಸ್ಟ್ರೇಟ್ ಮಾಡಲ್ ಬಂತೆ. ಇವನೊಬ್ಬನ ಬಂದ ಟಪ್ಪ 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 ಅಂತ. ನಮ್ಮ ಸ್ಫೂರ್ತಿ ಅವ್ರ ಡ್ಯಾಡಿ, ಏಯ್ ಸೌಂಡ್ ಮಾಡಬೇಡ. ನಾನು ಪಾಪು ಬರ್ತಾನೆ ಅಂದ್ಕೊಂಡ್ರೆ ನೋಡಿದ್ರೆ ಸ್ಫೂರ್ತಿ ಅವ್ರ ಡ್ಯಾಡಿ ಹೆಂಗೆ 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 ಫಾರಿನ್ ಟ್ರಿಪ್ ಹೆಂಗೆ ವಿತ್ ಫ್ಯಾಮಿಲಿ? ಫುಲ್ ಕೂಲಾ? ದುಡ್ಡೆಲ್ಲ ಉಡಿಸ್. We are going to city tour in Milan. ಕಾರ್ ಬಂದಿದೆ, ಎಲ್ಲರೂ ಹೋದ್ರು ಅಂತ ಅಂಬ್ರೆಲ್ಲ ಮರ್ತೋದ್ರಿ. ತಿರ್ಗಾ ಬಂದು ಅಂಬ್ರೆಲ್ಲ ಎತ್ಕೊಂಡು ಹೋಗ್ತಿದ್ದೀನಿ.
ಡಿಫೆಂಡರ್ ನೋಡ ಡಿಫೆಂಡರ್ ಸಿಂಬಲ್ ಇಲ್ಲ ಹಿಂದೆ. ಮಮ್ಮಿ ಮಾತಾಡು ಏನೋ ಮಾತಾಡು. ಇವತ್ತು ನಮ್ಮ ಲಾಸ್ಟ್ ಡೇ ಇನ್ ಮಿಲಾನ್. ನಾವು ನೋಡೋಕ್ಕೆ ಹೊರಟಿರೋದು 19th ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿರೋವಂಥ ಮ್ಯೂಸಿಯಮ್ಸ್ ಹಾಗೂ ಆರ್ಟ್ ಕಲೆಕ್ಷನ್ ಗ್ಯಾಲರಿನ. ಇದು ಬಂದು ಫೇಮಸ್ ಆರ್ಕಾಲಜಿಕಲ್ ಮ್ಯೂಸಿಯಂ ಆಫ್ ಮಿಲಾನ್. ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗಿತ್ತು. ಬಟ್ ಏನಂದರೆ ಈ ಥರ ಹಿಸ್ಟಾರಿಕಲ್ ಪ್ಲೇಸಸ್ಗೆಲ್ಲ ನಾವು ಹೋದಾಗ ನಮ್ಮ ಜೊತೆ ಯಾರಾದರೂ ತಿಳ್ಕೊಂಡಿರೋರು ಇದ್ದರೆ, ಐ ಮೀನ್ ಗೈಡ್ ಇದ್ದರೆ ಅವ್ರು ನಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಏನಂದರೆ ಅಲ್ಲಿ ಯಾವುದು ತಿಳ್ಕೊಳ್ಳೋಕ್ಕೆ ಇದು ಎಲ್ಲ ಅವ್ರ ಭಾಷೆಯಲ್ಲೇ ಬರೆದಿದ್ರು. ಇಂಗ್ಲೀಷಲ್ಲೂ ಏನೂ ಇರಲಿಲ್ಲ, ನೋಟಿಫಿಕೇಷನ್ ಇಲ್ಲ, ಎಂಥದ್ದು ಇಲ್ಲ. ಎಲ್ಲಿ ಹೋಗಬೇಕು, ಏನು ನೋಡಬೇಕು ಏನೂ ಗೊತ್ತಿಲ್ಲ. ನಮ್ಮ ಇಂಗ್ಲೀಷಲ್ಲಿ ಮಾತಾಡಿದ್ರು ಅಲ್ಲಿನ ಜನಕ್ಕೆ ಇಂಗ್ಲೀಷ್ ಅರ್ಥ ಆಗ್ತಾ ಇರಲಿಲ್ಲ. ಟಾಕ್ ಇನ್ ಇಟಾಲಿಯಾ ಅಂತ ಹೇಳ್ತಿದ್ರು. ಸುತ್ಕೊಂಡು ನೋಡಿಕೊಂಡು ಬಂದ್ವಿ. ಕಪಲ್ ಗೈಸ್ ಟ್ರ್ಯಾಕ್ ಪಡ್ ಇಟ್ಕೊಂಡು ಅವರೇ ಫೋಟೋ ಇಟ್ಕೊಂತಿದ್ದಾರೆ. ಕೋಟೆನೇ ಅಲ್ಲ, ಇಂಗ್ಲೀಷು ಗೊತ್ತಿಲ್ಲ ಇವ್ರಕ. ಇವ್ರ ಭಾಷೆ ನಮಗೆ ಗೊತ್ತಿರಬೇಕು. ನಮ್ಮೂರಿಗೆ ಬಂದರೆ ನಾವು ದಿಸ್ ವಾಟ್ ದಟ್ ದಿಸ್ ಓ ಎಸ್ ಓ ನೋ ಅಂತ ಕರ್ಕೊಂಡೋಗಿ ಎಲ್ಲ ಸುತ್ತಲ್ಲ. ಅಲ್ಲಿ ಫ್ರಾನ್ಸಲ್ಲಿ ನೋಡಿದ್ರೆ ಫ್ರೆಂಚ್ ಮಾತಾಡಿ ಅಂತಾರ. ಅಷ್ಟೋ ಇಷ್ಟ ಫ್ರೆಂಚ್ ಕಲ್ತ್ಕೊಂಡ್ರಪ್ಪ. ಆಮೇಲೆ ಇಲ್ಲಿ ಬಂದ್ಮೇಲೆ ನೋಡಿದ್ರೆ ನಮ್ಮ ಡ್ರೈವರು ಇಟಾಲಿಯಾ ಅಂತಾನೆ. ಇಟಲಿ ಕಲ್ತಿರ್ಬೇಕಾ? ಇಟಲಿ ನೋಡಕ್ಕ ಏನು ಇವರೆಲ್ಲ ಕನ್ನಡ ಕಲ್ತ್ಕೊಂಡ ಬರ್ತಾರೆ ನಮ್ಮ ಕರ್ನಾಟಕ ನೋಡಕ್ಕ. ಹಿಸ್ಟ್ರಿ ಆರ್ಕಿಟೆಕ್ಚರು ಎಲ್ಲ ಚೆನ್ನಾಗಿತ್ತು. ಪಿಂಕಿ ಮಮ್ಮಿ ವಿಡಿಯೋ ಆನ್ ಮಾಡೋಕ್ಕಿಂತ ಮುಂಚೆ ಮಾತಾಡ್ತಾರೆ ಗೈಸ್. ಗೈಡ್ ಜೊತೆ ಬರಬೇಕು. ಆದರೆ ನಾವು ಫೋಟೋಗಳು ಇಟ್ಕೊಂಡು ಹೋಗಿ ಆಮೇಲೆ ಹೋಗಿ ರಿಸರ್ಚ್ ಮಾಡಿ ತಿಳ್ಕೊಂಡು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಏನೋ ಒಂದಿಷ್ಟು ಜನ ಬಂದವ್ರೆ ಇಷ್ಟು ನೋಡೋದು. ಇಟಲಿಗೆ ಹೋಗಿ ಇವೆಲ್ಲ ಪ್ಲೇಸಸ್ ನೋಡ್ಕೊಂಡು ಬಂದಿದ್ದೀವಿ ಅಂತ. ನನ್ನ ಮಕ್ಳಿಗಂತೂ ಎಲ್ಲ ಗೊತ್ತಾಗ್ತೈತೆ, ಚಿಕ್ಕವನಿಗೆ ದೊಡ್ಡವನಿಗೆ ಸಾಕಷ್ಟು. ಓ ಎಷ್ಟು ಉದ್ದಾದ ಗೋಡೆ. ನೈಸ್ ಪ್ಲೇಸ್. ಸೊ ಬರೋ ಮುಂಚೆ ನಾವು ಯಾವುದೇ ಪ್ಲೇಸಸ್ ಬಗ್ಗೆ ಏನೂ ರಿಸರ್ಚ್ ಮಾಡಿರಲಿಲ್ಲ. ಸ್ಫೂರ್ತಿ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ನೋಡಿ ಈ ಬೋರ್ಡಲ್ಲೂ ಅವ್ರ ಭಾಷೆನೇ ಬರೆದಿದ್ದಾರೆ. ಹೋಗಿ ನಿಂತ್ಕೊಂಡು ನೋಡ್ಬಿಟ್ಟು ಏನೂ ಅರ್ಥ ಆಗಲಿಲ್ಲ. ಮತ್ತು ಹಾಗೆ ಮುಂದಕ್ಕೆ ಹೋದ್ವಿ. ವ್ಲಾಗ್ ಮಾಡಲ್ಲ ಏನಿಲ್ಲ ತಾನೆ. ಗೆಟ್ ರೆಡಿ ವಿತ್ ಮೀ ತಾನೆ. ಬ್ರ್ಯಾಂಡ್ಸ್ ಇಲ್ಲ ಇದೆ. ನೀನು ಒಬ್ಬೊಬ್ಳೆ ಹೋಗ್ಬೇಡ, ಬೆಳ್ಳಿಗಿದ್ಯಾ ಅಂತ ತಿಳ್ಕೊಂಡು ಹೋಗ್ಬೇಡ. ನೋ ಮೈ ಡಾಟರ್ ಅಂದ್ರೆ ನೋ ಯು ಡಾರ್ಕ್ ಶೀ ಫೇರ್ ಮೈ ಡಾಟರ್. ಇಲ್ಲೇನು ಕೊಡ್ಸೋಣ ಡಿಯೋರ್ ಐತೆ ಮಮ್ಮಿ. ಎಲ್ಲ ನೋಡಕ್ ಬಂದಿರೋದು, ನೋಡಕ್ಕಲ್ಲ, ನೋಡೋದೆಲ್ಲ ಇಂಡಿಯಾನಲ್ಲಿ. ಏನು ಕೊಡ್ಸಲ್ಲ ಗೈಸರು.
ಸೊ ಈಗ ನಾವು ದ ಫೇಮಸ್ ಶಾಪಿಂಗ್ ಸ್ಟ್ರೀಟ್ಗೆ ಬಂದ್ವಿ. ಇಲ್ಲಿ ಹಲವಾರು ಬ್ರ್ಯಾಂಡೆಡ್ ಶೋರೂಮ್ಸ್ಗಳಿತ್ತು, ಲೈಕ್ ಲೂವಿಟಾನ್, ಪ್ರಾಡಾ, ಡಿಯೋರ್, ರೋಲೆಕ್ಸ್, ಫೆರೋಸ್ಕಿ, ಮೈಕಲ್ ಕೋರ್ಸ್, ಆ ಥರ ಎಲ್ಲ ಲಕ್ಸುರಿಯಸ್ ಬ್ರ್ಯಾಂಡ್ ಶೋರೂಮ್ಸ್ಗಳಿತ್ತು. ಅಲ್ಲೇ ನಾವು ಸ್ಫೂರ್ತಿಗೆ ಅಂತ ಒಂದು ಲಕ್ಸುರಿ ಬ್ಯಾಗ್ನ ಪರ್ಚೇಸ್ ಮಾಡಿದ್ವಿ. ಅದನ್ನು ಅಪ್ಕಮಿಂಗ್ ಶಾಪಿಂಗ್ ಹಾಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಈ ಪ್ಲೇಸ್ ಅಂತೂ ನಂಗಂತೂ ಸಖತ್ ಇಷ್ಟ ಆಗೋಯ್ತು. ವಿಶ್ವಲಿ ಟ್ರೀಟ್ ಅಂತಲೇ ಹೇಳ್ಬೋದು. ಪಾಪು ಸೋನು, ಆರ್ ಯು ಎಂಜಾಯಿಂಗ್? ಬಂದಿದ್ರೆ ಫುಲ್ ಖುಷಿಯಾಗ್ಬಿಟ್ಟಿರೋಳು. ಬಟ್ ಒಳಗಡೆ ಹೋದರೆ ಫೋಟೋ ವಿಡಿಯೋಸ್ ಎಲ್ಲ ಪ್ರೊಹಿಬಿಟೆಡ್ ಆಗಿತ್ತು, ಯಾವುದನ್ನು ಮಾಡ್ಕೊಳಂಗಿರಲಿಲ್ಲ. ಸೊ ನಾವು ಜಸ್ಟ್ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಬಂದ್ವಿ. ಎಲ್ಲಿದ್ಯಾ? ಇವಾಗ ನಾವು ಚರ್ಚ್ ನೋಡಕ್ ಹೋಗ್ತಿದ್ದೀವಿ. ಸನಮ್ಮ ಬೇಗ ನಡಿ. ದ ವರ್ಲ್ಡ್ ಫೇಮಸ್ ಡ್ಯೂಮೋ ಕೆಥಿಡ್ರಲ್ ಚರ್ಚ್. ಎಷ್ಟು ದೊಡ್ಡ ಚರ್ಚ್ ಅಂದರೆ ಹೇಳೋಕ್ಕೆ ಆಗಲ್ಲ, ಮಾತಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಅಷ್ಟು ದೊಡ್ಡ ಚರ್ಚ್, ಅಷ್ಟು ಚೆನ್ನಾಗಿತ್ತು. ಯಶಿಕಾ ನೋಡ್ಬೇಕಂತ ಇದ್ದಿದ್ದ ಪ್ಲೇಸ್ ಮಿಲಾನಲ್ಲಿ ಇದೆ ಗೈಸ್. ನಾವು ಅಲ್ಲಿಗೆ ಬಂದ್ವಿ, ಎಂಟ್ರಿ ಆಗ್ಬಿಟ್ಟು ಹಂಗೆ ಹೋಗ್ಬಿಡ್ತಾ ಇದ್ವಿ. ಆಮೇಲೆ ಅವ್ರ ಡ್ಯಾಡಿ ಬಂದು ತೋರಿಸಿದ್ರು ಇದೇ ಪ್ಲೇಸ್ ಅಂತ. ನಾವು ಹೋಗ್ತಾ ಇರ್ಲಿಲ್ಲ, ತಿರ್ಗಾ ಬರ್ತಾ ಇದ್ವಿ. ನಮ್ಮ ಮಮ್ಮಿ ಮಾತ್ರ ಹೋಗ್ಬೋದು. ಇಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಇದು ಗೊತ್ತಿತ್ತು, ಡ್ಯಾಡಿ ಹೇಳಿದ್ರು. ಇಲ್ಲ ಸ್ಕೋಪ್ ತಗೊಂತಾರೆ ಗೈಸ್, ಏನು ಮಾಡಲ್ಲ. ಈ ಕಡೆ ಬೆಳಕಿತ್ತು ಪಿಂಕಿ. ಥಿಂಗ್ಸ್ ಎಲ್ಲ ಆಯ್ತಾ? ಬಾ ಡ್ಯಾಡಿ ವೆಯ್ಟ್ ಮಾಡ್ತವ್ರಿ. ಈ ಚಳಿ ಒಳಗೆ ಈ ಪ್ಲೇಸಸ್ ಎಲ್ಲ ನೋಡೋಕೆ ಒಂಥರ ಮಜಾ. ಜಾಸ್ತಿ ಬಿಸಿಲಿದ್ದಿದ್ರೆ ಇಷ್ಟೆಲ್ಲ ತಿರ್ಗಕ್ಕಾಗ್ತಾ ಇರಲಿಲ್ಲ. ಆದರೂ ಜಾಸ್ತಿ ಚಳಿ. ಬಾ ಈ ಕಡೆ. ಟ್ರೈಪಾಡ್ ತಗೊಂಡೋಳ, ಆದರೂ ಮನೇಲಿ ಕೂತ್ ಬಂದ, ಕಾರಲ್ಲಿ ಟ್ರೈಪಾಡ್ ನಿಂಚ್ಕೊಂಡು ಅದಕ್ಕೆ ಇಲ್ಲಿ ಎತ್ಕೊಂಡು ತಿರುಗ್ಬೇಕಂತೆ ನಮ್ಮ. ನಾನು ಜಾಸ್ತಿ ಕ್ಲೋಸಪ್ಪಲ್ಲಿ ಇಟ್ಕೊತೀನಿ ವೀಡಿಯೋಸ್. ಅದಕ್ಕೆ ರೋಲೆಕ್ಸ್ ವಾಚ್. ಕೈ ಚಿಕ್ಕದಾಗೆ ಡ್ಯಾಡಿ ರೋಲೆಕ್ಸ್ ತಗೋಬೇಕಂತ ಇರ್ತದೆ. ನಾವು ತಗೊಂಡೋಗ್ಬಿಟ್ಟು ಗಿಫ್ಟ್ ಕೊಟ್ಬಿಡೋಣ. ಓ ಮೈ ಗಾಡ್. ಕಾಸಿದ್ರೆ ಏನು ಕಾಸ್ಟ್ಲಿ ಸಿಟಿ ಅಂತೀರಾ? ಸಖತ್ ಕಾಸ್ಟ್ಲಿ. ಪ್ಯಾರಿಸ್ ಫ್ರಾನ್ಸೇ ಪರವಾಗಿಲ್ಲ, ಅಲ್ಲಾದರೂ 90 ರುಪೀಸ್ ಅಂತ. ಇಲ್ಲೆಲ್ಲ 108, 104 ಸಖತ್ ಕಾಸ್ಟ್ಲಿ. ಒಂದು ವಾಟರ್ ಬಾಟ್ಲು 750, ಆಮೇಲೆ ವಾಶ್ರೂಮ್ ಯೂಸ್ ಮಾಡಿದ್ರೆ 250, ಆಮೇಲೆ ಸಖತ್ ಕಾಸ್ಟ್ಲಿ. ಅವ್ರು ಅರ್ನಿಂಗ್ ಇನ್ ಡಾಲರ್ಸ್, ಸ್ಪೆಂಡಿಂಗ್ ಇನ್ ಡಾಲರ್ಸ್. ವಿ ಆರ್ ಅರ್ನಿಂಗ್ ಇನ್ ರುಪೀಸ್. ಯೂರೋಸ್. ವಿ ಆರ್ ಅರ್ನಿಂಗ್ ಇನ್ ರುಪೀಸ್, ಸ್ಪೆಂಡಿಂಗ್ ಇನ್ ಯೂರೋಸ್. ಸೊ only it's difficult for us. ಕ್ಯಾಪ್ ತೆಗಿತ ಮುಖ ಕಾಣಿಸ್ತದೆ ರೀ. ನಿನ್ಗೊಂದು ರೋಲೆಕ್ಸ್ ವಾಚ್ ತಗೊಳೋಣ ಅನ್ಕೊಂಡಿದ್ದೆ ರೀ. ಅರೆ ನೀನು ಸರ್ಪ್ರೈಸ್ ಆಗ್ತಾ ಇದ್ದೆ, ಆದರೆ ಕಾಸಿರಲಿಲ್ಲ, ಸಾರಿ. ಪಾಪು ಸೋನು, ಪಾಪು ಈಸ್ ಆಂಗ್ರಿ ವಿತ್ ಡ್ಯಾಡಿ. ವಾಟ್ ಹ್ಯಾಪನ್ ರಾ? ಏನಾಯ್ತು ಅವನಿಗೆ? ಅಲ್ಲಿ ಏನೋ ಒಂದು ಇತ್ತು, ಬರೀ 2 euros ಅಂತೆ. ಹೊಸಲ್ ಅಂತೆ, ಅಕ್ಕಿ ಬಿಸಾಕ್ತಾರೆ. 5 o'clock ಅಷ್ಟರಲ್ಲಿ ರೂಮ್ ರೀಚ್ ಆಗಬೇಕು. ಫುಲ್ ಕತ್ಲಾಗಿ ಹೋಗ್ತೈತೆ 5 ಗಂಟೆಗೆಲ್ಲ. ಅದಕ್ಕೆ ಅದೇನು ಹೊಟ್ಟೆ ಹಸಿಗೆ ಇಲ್ಲಿ ರೆಸ್ಟೋರೆಂಟ್ಸ್ ಇದೆ ಗೈಸ್. ಹಾಂ ಅಷ್ಟೇ ಏನಂತ ತೋರಿಸ್ತಾ? ಅದೇ ಅಂತ ಇರೋದು. ಇದೆ ಅಂತ ಇರೋದು. ಇನ್ನೇ ಬೇಕಂದ್ರೆ ಇದನ್ನೇ ಸುತ್ತಿ ಸುತ್ತಿ ನೋಡ್ರಿ ಅಷ್ಟೇ. ಇದೆ ಊಟ. ಶಾಪಿಂಗ್ ಸ್ಟ್ರೀಟ್ ಪಕ್ಕದಲ್ಲೇ ಇದ್ದಂಥ ರೆಸ್ಟೋರೆಂಟ್ಗೆ ಹೋದ್ವಿ. ಇಲ್ಲಿ ಲಂಚ್ಗೆ ಅಂತ ನಾವು ಮಾರ್ಗರಿಟಾ ಪಿಜ್ಜಾ ಮತ್ತು ಸೀ ಫುಡ್ ಪೆಸ್ಟೋ ಪಾಸ್ತಾ, ಸೀಸರ್ ಸಲಾಡ್ನ ತೊಗೊಂಡ್ವಿ. ತುಂಬ ಡಿಲಿಷಿಯಸ್ ಆಗಿತ್ತು.
ಎಂಜಾಯ್ ಮಾಡಿದ್ ಫಾರಿನ್ ಜಾಸ್ತಿ ಯಾಕೋ ನಮ್ಮ ಅಪ್ಪನ ಸುದ್ದಿ ನಿನ್ಗೆರೆ ನನ್ನ ಮಗನೇ ಎಂಟಿನೇ ಆಗಿದ್ರೆ ನಮ್ಮ ಹೋಟ್ಲ್ ಬರ್ತೈತೆ ಇನ್ನೊಂದು 10 ನಿಮಿಷಕ್ಕೆ ನೋಡೋಣ. ನಾನು ರೂಟ್ ನೋಡ್ಕೊಂಡಿದ್ದೀನಿ. ನಡೀರಿ ಹೋಗೋಣ, ಒಬ್ಬೊಬ್ರು ಒಂದೊಂದು ತಳ್ಕೊಂಡು ಹೋಗೋಣ. ನನ್ನ ಹೋಟೆಲ್ ರೂಮ್ ಬರ್ತೈತೆ ನೋಡ್ಕೊ ಇವಾಗ. ಬಂದೇ ಬರ್ತೈತೆ ನೋಡಿ. ಪೊಲೀಸರು ಯಾರನ್ನ ಹಿಡ್ದವ್ರೆ, ಬಿಳಿ ಪೊಲೀಸರು. ಏನೋ ನಮ್ಮ ಬಿಳಿ ಅಣ್ಣ ಪರವಾಗಿಲ್ಲ ಅಲ್ಲ ರೀ, ಭಾಷೆ ಗೊತ್ತಿಲ್ಲ ಅಂದ್ರು ಕರೆಕ್ಟಾಗಿ ಸುತ್ತಿದ್ರು, ಕರೆಕ್ಟಾಗಿ ಅದೇ ಪ್ಲೇಸಲ್ಲಿ ನಿಲ್ಲಿಸಿ ಎಲ್ಲಿ ಬರಬೇಕು ಅಂತೆಲ್ಲ ಹೇಳಿ ಗೈಡ್ ಮಾಡಿದ್ರು. ಪಾಪ ನಮ್ಮಿಬ್ರು ಅಣ್ಣವರು ಕಾರೇ ಚೆನ್ನಾಗಿಲ್ಲ, ತೋರಿಸಿದ್ದೊಂದು ಕಾರು ಆಮೇಲೆ ಕಳ್ಸಿದ್ದೊಂದು ಕಾರು, ಅದ್ರ ಜೊತೆಗೆ ಏನು ಗೊತ್ತಿಲ್ಲ. ನಾವೇ ರೂಟ್ ಮ್ಯಾಪ್ ಹಾಕೊಂಡು ನಾವೇ ತೋರಿಸಿ ನಾವೇ ಪಾರ್ಕಿಂಗ್ ನಿಲ್ಲಿಸಿ ತಿರ್ಗಾ ಬಂದು ಬರ್ಬೇಕು. ವೆರಿ ಗುಡ್ ಮಮ್ಮಿ. ನಮ್ಮ GLS ತವರು ಮನೆ. ಸೈಕಲ್ ಅಲ್ಲಿ ಹೋಗಕ್ಕೆ ಒಂದ್ ರೋಡ್, ಫುಟ್ಪಾತ್ ಯಾವ್ದೇ ಅದೇನಾ? ಚಿಕ್ಕ ಮಗು ಐತೆ ನೋಡಮ್ಮ ಹಿಂದೆ. ನನ್ನ ಕ್ಯಾಮರಾ ಸ್ಕಿಲ್ಸ್ ನೋಡಿ, ವಿಡಿಯೋ ಫೋಟೋ ಶೂಟ್ ನೋಡಿ ನೋಡಿ ನನ್ನ ಮಕ್ಳು ಒಂದು ನಗಿತಾವ್ರೆ. ಫೋನ್ ಕೊಟ್ಬಿಟ್ರೆ ಸಿಕ್ಕಿದ್ ಬಾಕಿದೆಲ್ಲ ವಿಡಿಯೋ ವಿಡಿಯೋ ಸಿಕ್ಕಿದ್ ಪಕ್ಕಿದ್ದೆಲ್ಲ ವಿಡಿಯೋ ಆಮೇಲೆ ಸಿಕ್ಕಲ್ಲ ಪಿಕ್ಕಿ. ನೋಡ ಮಗು ಹೋಗ್ತಾ ಇದ್ದ ಗಾಡಿಯಲ್ಲಿ, ಸೈಕಲ್ ಅಲ್ಲಿ ನಿಂಗೆ ಗೊತ್ತಿತ್ತಾ? ಇಂಡಿಯನ್ ಅಲ್ಲಿ ಹೋಗಲ್ಲ, ಯಾವ ಮಗುನು ಸೈಕಲ್ ಅಲ್ಲಿ ಹೋಗಲ್ಲ. ಇದು ನಾವು ಉಳ್ಕೊಂಡಿದ್ದಂಥ ಹೋಟೆಲ್ UNA ಅಂತ. ತುಂಬ ಅಂದರೆ ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು ಈ ಪ್ರಾಪರ್ಟಿ. ಎಷ್ಟು ಕಾನ್ಫಿಡೆಂಟ್ ಆಗಿ ನಾನೇ ಕರ್ಕೊಳೋದು ಅಷ್ಟು ದೂರ ಹೋಗ್ಬಿಟ್ಟು ಬರ್ಬೇಕಾಗಿತ್ತು. ನಾನು ಕರ್ಕೊಂಡ್ ಬಂದಿದ್ದೀನಿ, ನನಗೂ ಗೊತ್ತಮ್ಮ ಇಂಗ್ಲೀಷ್ ನಮ್ಮಪ್ಪ ನಮ್ಮಮ್ಮ. ಆಯ್ತು, ಇವಾಗ ಎಲ್ಲಿ 3122 ನಮ್ಮ ರೂಮ್ ಇದೆ. 317 ಇಲ್ಲಿ. ಅಯ್ಯೋ ಯಾರು ಗೊತ್ತು. ಪಿಂಕಿನ ರೂಮಿಂದ ಆಚೆ ಹಾಕೋರ ಗೈಸ್. ಅವ್ಳದ್ದು 1 ಡೇಗೆ ನಾವು ಬುಕ್ಕಿಂಗ್ ಮಾಡಿದ್ದಿತ್ತು. ಕಾರ್ಡ್ ಇಸ್ ನಾಟ್ ವ್ಯಾಲ್ಯೂಬಲ್. ದಿಸ್ ಇಸ್ ಗಾಟ್ ಫಾರ್ ಎಮ್. ಅದಕ್ಕೆ ಲಗೇಜ್ ಎತ್ಕೊಂಡ್ ಬಂದ್ಬಿಡು, ಹೋಗಿ ನಿಂದು ಅಲ್ಲಿ ಸ್ಟೋರ್ ರೂಮಲ್ಲಿ ಬಿಸಾಕಿರ್ತಾರೆ. ವೆರಿ ಗುಡ್. ನೋಡು ನನ್ನ ರೂಮ್ ಎಷ್ಟು ಚೆನ್ನಾಗಿತ್ತು ನೋಡು. ನನ್ನ ರೂಮ್ ಇನ್ನೂ ಚೆನ್ನಾಗಿದೆ ಗೈಸ್. ನನ್ನಷ್ಟು ಹೈಟ್ ಐತೆ ಇದು. ನೀನು ಕೊಳ್ಳಗಿದ್ಯಾ? ಓಯ್ ಅಲ್ಲಲ್ಲ ಅಂಬ್ರೆಲ್ಲ ಆಗ್ಲಿಕ್ಕೆ ಅಂಬ್ರೆಲ್ಲ ಅಲ್ಲ, ಅದು ಈಟರ್ ತಾನೇ. ಏನೋ ಇದು ನಮ್ಮ ರೂಮ್. ಪಾಪ ನೋಡಿ ಮೂವಿ ಟೈಮ್. ಅವಳಿದ್ದನ್ನೆಲ್ಲ ಎಂಜಾಯ್ ಮಾಡ್ತಾ ಇರ್ಲಿಲ್ಲ. ಅಲ್ಲೊಂದು ಚೇರ್ ಇದೆ ನೋಡಿ, ಅಲ್ಲಿ ಕುತ್ಕೊಂಡಿರೋಳು, ಅಲ್ಲಿ ಕುತ್ಕೊಂಡು ಏನಿದ್ದು ಹಿಂಗೆಲ್ಲ ನೋಡ್ಕೊಬೇಕ್ರಿ. ಏನ್ ಕಿಸ್ತೀರಾ? ಏನ್ ಪಿಕ್ಚರ್ಗೆ ಬಂದಿದ್ದ ವಾಯ್ಸ್ ಓವರ್ ಕೊಡ್ಬೇಕು. ನಾನು ಮಲ್ಕೊಬೇಕು, ತಲೆ ಹೋದೈತೆ. ಯಾವಾಗ ಎಷ್ಟು ಚೆನ್ನಾಗಿರೋದನ್ನ ಹಾಳು ಮಾಡ್ಬಿಟ್ಟು ಪಾಪ ಅವ್ರ ಹತ್ರ ಇಷ್ಟು ಇಸ್ಕೊಂಬಂದ. ನೀನ ತೋರ್ಸೋಕ್ ಡ್ಯಾಡಿಗೆ. ಫ್ರೀ ಅಲ್ಲ, ಕಟ್ಟಿಸ್ಕೊಂಡಿರೋ ದುಡ್ಡು ಕೊಟ್ಟಿರೋದು. ನಂಗೊಂದು ಕಾಫಿ. ಯಶಿಕಾ ಎಷ್ಟೊಂದು ಕಲ್ತಿಯವಳೆ ನೋಡು, ಸ್ಫೂರ್ತಿ ಇಲ್ದಿರ. ಅವಳಿದ್ದಾಗ ಸ್ಫೂರ್ತಿ ಅಂತ ಇದ್ದೆ. ಇವಾಗ ಏನಿಲ್ಲ, ಅವಳು ಇದ್ದಾಗ ಅವಳೆಲ್ಲ ಇದು ಮಾಡ್ತಾ ಇಲ್ಲ. ಯಾಕೆ ಹೌದು ನಿಂಗೆ? ಹೌದೆಲ್ಲ ಬಂದು ಅವಳೆ ಮಾಡ್ತಾ ಇದ್ದೆ, ಮನೇಲೂ ಅವಳೆ ಮಾಡ್ತಾ ಇದ್ದೆ. ನೀನೇನ್ ಮಾಡ್ತಾ ಇದ್ದೆ? ನೀನೆಲ್ಲರ ಜೊತೆ ಕೆಲಸ ಮಾಡಿಸ್ಕೋ. ಸ್ಫೂರ್ತಿ ಇದ್ರೆ ಸ್ಫೂರ್ತಿಗೆಲ್ಲೂ ಕೆಲಸ ಮಾಡಿಸ್ತಾರೆ ಗೈಸ್. ನಾನಿದ್ರೆ ನನ್ನ ಕೈಲೂ ಮಾಡಿಸ್ತಾರೆ. ಇವಾಗ ಅಂದ್ರೆ ನನ್ನ ಉಬ್ಬಿಸ್ಬಿಟ್ಟು ನನ್ನ ಕೈಲಿ ಮಾತ್ರ. ನಿನ್ನೇನು ಉಬ್ಬಿಸ್ತಾ ಇಲ್ಲ. ಓ ಅಮ್ಮ, ಒಂದು ಹಾಟ್ ವಾಟ್ರಲ್ಲಿ ಕೆಟಲ್ ಬಿಸಿ ನೀರು ಮಾಡಕ್ ಇಷ್ಟು. ನನ್ನ ಮಗ್ಳು ಏನು ಇಷ್ಟು ಮಾತಾಡ್ತಾ ಇರಲಿಲ್ಲ ನನ್ನ ಮಗು. ಇದನ್ನು ಮಾಡ್ತಾ ಇರ್ಲಿಲ್ಲ. ಹಾಲು ಕಾಯಿಸಿ ಮಾಡ್ಕೊಡೋಳು. ಬರೀ ಬಿಸಿ ನೀರಲ್ಲಿ ಮಾಡ್ಕೊಡೋದಕ್ಕೆ ಇಷ್ಟು ಬಾಯಿ. ಮನೆಗೆ ಹೋದ್ಮೇಲೆ ಇನ್ನೆಷ್ಟು ಬಾಯಿ ಮಾಡ್ತೀಯ ಪಿಂಕಿ ನೀನು? ಕರ್ಕೊಂಡೋಗ್ಬಿಡು. ಇಲ್ಲ ನೀನೇ ಇಲ್ಲ ಇದ್ಬಿಡು. Why are you so excited? Tell Babu.
ಹೇಳಲ್ಲ KFC ಆರ್ಡರ್ ಮಾಡಿದ್ದೀವಿ. ಕಮ್ ಲೆಟ್ಸ್ ಕಲೆಕ್ಟ್ ಇಟ್. Yeah. Thank you so much. ಫುಲ್ ಸ್ಕ್ರೀನ್ ಅಲ್ಲ ಅಲ್ಲ ಸ್ಫೂರ್ತಿ, ಫುಲ್ ಸ್ಕ್ರೀನ್ ಮಾಡಮ್ಮ. ಏನ್ ಗೊತ್ತಾ ಸ್ಫೂರ್ತಿ, ನೀನ್ ವಿಡಿಯೋ ಕಾಲ್ ಮಾಡ್ರೆ ನನ್ನ ಫೋನಲ್ಲಿ ನಾನ್ ನೋಡ್ಬೇಕು, ಅವಳು ನೋಡ್ಬೇಕು, ಇವಳು ನೋಡ್ಬೇಕು. ನಮ್ಮಲ್ಲಿ ಹಿಂಗೆ ಬರ್ತೈತೆ. ಅದಕ್ಕೆ ಟಿವಿನಲ್ಲಿ ಕನೆಕ್ಟ್ ಮಾಡೋ ಅಂದ್ರೆ ಡ್ಯಾಡಿ ಹ್ಞೂ ಹಾಕಮ್ಮು ಅಂತೆ. ಏನ್ ಅಪ್ಪನ ಮಗಳು ಒಂದ್ ಫ್ರೇಮ್. ಇಲ್ಲಿ ಇಷ್ಟು ಕೊಡಿಸ್ಕೊಂಡು ನಿಮ್ಮ ಅಪ್ಪನ ಅದ್ ಲೆಕ್ಕ ಇಲ್ಲ, ಅವಳು ತಿನ್ನೋ ಚಿಪ್ಸ್ ಬೇಕು ಇವ್ನು. ಗುಡ್ ನೈಟ್ ಗೈಸ್. ಗುಡ್ ನೈಟ್. ಗುಡ್ ನೈಟ್ ಹೇಳು ಪಾಪ. Good night. ತಿರ್ಗಿ ಹೇಳು. Good night. Bye. ಗುಡ್ ನೈಟ್. Thanks for watching. ಬಾಯ್. ಸೊ ಇಷ್ಟು ಆಗಿತ್ತು ಇವತ್ತಿನ ವ್ಲಾಗ್. ರ್ಯಾಂಡಮ್ ಆಗಿ ತುಂಬ ಫನ್ ಫೀಲ್ಡ್ ಆಗಿತ್ತು. ನಮಗಂತೂ ಫುಲ್ ಟಯರ್ಡ್ ಆಗಿತ್ತು ಇಷ್ಟು ದೊಡ್ಡ ಸಿಟಿನ ಬೆಳಗ್ಗೆಯಿಂದ ಸುತ್ತೋಷ್ಟರಲ್ಲಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆ ಯುರೋಪ್ ಟ್ರಿಪ್. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅಂತ ಗೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಸಿಗ್ತೀವಿ. ಟಾಟಾ ಬಾಯ್.